ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣ್ ಎಸ್ ಜಿ ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7 ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬುಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜಿ ರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6 ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು, ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ದೂರು ದುಮ್ಮಾನಗಳನ್ನು ಹೇಳಿಕೊಳ್ಳಲು ಬಂದಿರತಕ್ಕಂಥ ಮತ್ತು ಆದಷ್ಟು ಕಾದಿರ್ತಕ್ಕಂತಹ ದೂರುದಾರರೇ, ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಈ ತಾಲ್ಲೂಕಿಗೆ ಈ ದಿನದ ಕಾರ್ಯಕ್ರಮವನ್ನು ಬಿತ್ತರಿಸಿರ್ತಕ್ಕಂತಹ ಪತ್ರಿಕಾ ಪ್ರತಿನಿಧಿಗಳೇ, ಈ ಕಾರ್ಯಕ್ರಮ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 3ನೇ ಕಾರ್ಯಕ್ರಮ ನಾವು ಮಾಡ್ತಾ ಇರೋದು. ಹಿಂದೆ 3 ದಿನಗಳ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಂಡಿತ್ತು. ಆನಂತರ 2 ದಿನದ ಕಾರ್ಯಕ್ರಮ ಮಾಡಿದ್ವಿ. ಈಗ 1.5 ದಿನದ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಇಲ್ಲೇ ನನಗೆ ಅನಿರೀಕ್ಷಿತವಾದಂತಹ ಆರೋಗ್ಯದ ಏರುಪೇರು ಆದ ಕಾರಣವಾಗಿ ಅದನ್ನು ಇವತ್ತು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದಕ್ಕೋಸ್ಕರ ಬಂದಿದ್ದೇನೆ. ಎಲ್ಲ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮವಾದಂತಹ ಒಂದು ಸ್ಪಂದನೆ ನಮಗೆ ಮೊದಲಿನಿಂದಲೂ ಸಿಗ್ತಾ ಬಂದಿದೆ. ಇನ್ನೊಂದು ಕಾರ್ಯಕ್ರಮ ನಾನು ಸುಮಾರು ಉಪಲೋಕಾಯುಕ್ತನಾಗಿ 6 ತಿಂಗಳ ನಂತರ ಈ ಥರ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಜನಗಳಿಗೆ ನಾವು ಅಧಿಕಾರಿಗಳು ಇನ್ನೂ ಹತ್ತಿರ ಆಗ್ತೀವಿ. ಅವರ ಕಷ್ಟ ಸುಖಗಳು, ನೋವು ನಲಿವುಗಳನ್ನು ನಾವು ಸರಿಯಾದ ರೀತಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ ಅಂತಕ್ಕಂಥ ಒಂದು ಯೋಚನೆಯನ್ನು ಮಾಡಿ 6 ತಿಂಗಳು ಈ ಒಂದು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ ವ್ಯಾಪ್ತಿ ಏನು, ಕಾಯ್ದೆ ಏನು ಹೇಳುತ್ತೆ, ನಿಯಮಾವಳಿಗಳು ಏನು ಹೇಳುತ್ತೆ, ಸಂವಿಧಾನ ಏನು ಹೇಳುತ್ತೆ, ಇದ್ರ ಬಗ್ಗೆ ಯಾಕೆ ಈ ಕಾನೂನಿನ ಒಂದು ಚೌಕಟ್ಟನ್ನು ಲೋಕಾಯುಕ್ತ ಸಂಸ್ಥೆಗೆ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥದ್ದೆಲ್ಲ ಪರಿಶೀಲನೆ ಮಾಡಿದ ನಂತರ 3 ದಿನಗಳ ಕಾರ್ಯಕ್ರಮಗಳನ್ನು, ಆಮೇಲೆ 2 ದಿನದ ಕಾರ್ಯಕ್ರಮಗಳನ್ನು ಈಗ ಮಾಡ್ತಾ ಬಂದಿದ್ದೀವಿ. ಮೊದಲು 3 ದಿನದ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ತುಂಬ ಉತ್ತಮವಾದಂಥ ಸ್ಪಂದನೆ ಬಂತು. 1 ದಿನ ಪೂರ್ತಿ ದೂರುಗಳನ್ನು ಸ್ವೀಕಾರ ಮಾಡ್ತಕ್ಕಂಥ ಕೆಲಸನೇ ಆಯಿತು. 2ನೇ ದಿನ ಇದೇ ರೀತಿ ಪ್ರಕರಣಗಳ ವಿಲೇವಾರಿ ಮಾಡಿ, 3ನೇ ದಿನ ಸಂಬಂಧಪಟ್ಟ ಕೆಲವು ಕಚೇರಿಗಳನ್ನು ಅನಿರೀಕ್ಷಿತವಾಗಿ ಭೇಟಿ ನೀಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಸಹ ನಾವು ಸಾಕಷ್ಟು ಹಮ್ಮಿಕೊಂಡು ಇದುವರೆಗೂ ಕೂಡ ಉತ್ತಮವಾದಂಥ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದೇವೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಭಾರತದ ಸಂವಿಧಾನದಲ್ಲಿ ಉತ್ಕೃಷ್ಟವಾದಂತಹ ಅಂಗಗಳು 4 ಅಂಗಗಳು. ಭಾರತ ಸಂವಿಧಾನ ಕನ್ಸಿಡರ್ ಮಾಡಿರೋದು 3 ಅಂಗ ಆದರೂ ಕೂಡ ಇನ್ನೊಂದು ಪತ್ರಿಕಾ ರಂಗ, ಅದು ಕೂಡ ಈ 3 ಅಂಗಗಳಷ್ಟೇ ಬಹಳಷ್ಟು ಬಲಯುತವಾದಂತಹ ಒಂದು ಅಂಗ ಅಂತಂದ್ರೆ ತಪ್ಪಾಗಲಾರದು. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಇವತ್ತು ಶಾಸಕಾಂಗದಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಬೇಕಾದಷ್ಟು ನಾವು ಕಾನೂನುಗಳನ್ನು ನಾವು ನಮಗೋಸ್ಕರ ಮಾಡ್ಕೊಂಡಿದ್ದೇವೆ. ಕಾರ್ಯಗಳನ್ನು ಸರ್ಕಾರಗಳು ಮಾಡುತ್ತವೆ, ಬೇಕಾದಷ್ಟು ನಿಯಮಾವಳಿಗಳನ್ನು ಅದಕ್ಕೋಸ್ಕರವಾಗಿ ರಚನೆ ಮಾಡುತ್ತೆ. ಇದೆಲ್ಲ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಯಾತಕ್ಕೋಸ್ಕರ ಮಾಡ್ಕೊಂಡಿದ್ದೇವೆ ಅಂತ ಅನ್ನೋದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಭಾರತ ಸಂವಿಧಾನದಲ್ಲಿ ಒಟ್ಟಾರೆ ಅದರ ಉದ್ದೇಶ ಏನಪ್ಪ, ಸಂವಿಧಾನದ ಉದ್ದೇಶ ಅಂತಂದ್ರೆ ಎಲ್ಲರಿಗೂ ಕೂಡ ಸಮ ಪಾಲು ಸಿಕ್ಕಬೇಕು, ಎಲ್ಲರಿಗೂ ಸಮ ಬಾಳು ಸಿಕ್ಕಬೇಕು, ಮತ್ತು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆ ದೇಶದಲ್ಲಿ ಹುಟ್ಟಿದ ಮೇಲೆ ಉತ್ತಮವಾದಂಥ ಜೀವನ ನಡೆಸೋದಕ್ಕೆ ಅವ್ರಿಗೆ ಯಾವ ರೀತಿಯಾದಂಥ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸವಲತ್ತುಗಳನ್ನು ಕೊಡ್ಮಾಡತಕ್ಕಂಥದ್ದು ಈ ಕಾನೂನುಗಳ ಮತ್ತು ಸಂವಿಧಾನದ ಮೂಲ ಮುಖ್ಯ ಉದ್ದೇಶ.
ಇದಕ್ಕೋಸ್ಕರ ಬೇಕಾದಷ್ಟು ಹಕ್ಕು ಬಾಧ್ಯತೆಗಳನ್ನು ನಾವು ರಚನೆ ಮಾಡ್ಕೋತೀವಿ ಮತ್ತು ನಿಯಮಾವಳಿಗಳನ್ನು ರಚನೆ ಮಾಡ್ಕೊತೀವಿ. ಇದನ್ನ ಕಾನೂನೇತರವಾಗಿ ನಾವು ಅನುಷ್ಠಾನಗೊಳಿಸೋದಕ್ಕೆ ಸಾಧ್ಯತೆ ಇಲ್ಲ. ಕಾನೂನಾತ್ಮಕವಾಗಿ ಪ್ರತಿಯೊಂದನ್ನು ಕೂಡ ನಾವು ಅನುಷ್ಠಾನಗೊಳಿಸಬೇಕಾದಂತ ಅವಶ್ಯಕತೆ ಇರುತ್ತೆ. ಶಾಸಕಾಂಗ ಈ ರೀತಿ ಕಾನೂನುಗಳನ್ನು ಮಾಡಿ, ನಿಯಮಾವಳಿಗಳನ್ನು ಮಾಡಿ, ಪಬ್ಲಿಕ್ ಪಾಲಿಸಿ ಅಂತಂದ್ರೆ ಆ ಸರ್ಕಾರದ ಒಂದು ನಿಯಮಗಳಿಗೆ ಅನುಗುಣವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ತಕ್ಕಂಥದ್ದು ಪ್ರತಿಯೊಂದು ಸರ್ಕಾರಗಳ ಒಂದು ಕರ್ತವ್ಯ ಅದು. ಸೊ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಆಸ್ಪತ್ರೆಗಳಿರ್ಬೋದು, ರಸ್ತೆಗಳಿರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಬೇರೆ ನಾನಾ ವಿಧವಾದಂಥ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಸರ್ಕಾರ ಹಮ್ಮಿಕೊಳ್ಳುತ್ತೆ. ಅದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡುತ್ತೆ. ಅದಕ್ಕೋಸ್ಕರ ಮಾಡ್ತಾ ಇದೆ ಇವತ್ತಿನ ದಿವಸ ನಮ್ಮ ಜನಗಳಿಗೆ ಅನುಕೂಲತೆ ಆಗಲಿ, ನಮ್ಮ ಜನಗಳು ಉತ್ತಮವಾದಂಥ ಒಂದು ಜೀವನವನ್ನ ಮಾಡಲಿ, ಯಾವುದೇ ತೊಂದರೆ ತಾಪತ್ರಯಗಳು ಇಲ್ಲದಂತೆ ಒಂದು ನ್ಯಾಯಯುತವಾದಂತಹ ಜೀವನವನ್ನು ಮಾಡೋದಕ್ಕೆ ಅವ್ರಿಗೆ ಏನೇನು ಅನುಕೂಲತೆಗಳು ಬೇಕು ಅದನ್ನು ಮಾಡಿಕೊಡೋದಕ್ಕೋಸ್ಕರವಾಗಿ ಈ ಎಲ್ಲ ಕಾನೂನುಗಳನ್ನ, ನಿಯಮಾವಳಿಗಳನ್ನ ನಾವೆಲ್ಲ ರಚಿಸಿಕೊಂಡಿದ್ದೀವಿ. ಈ ಕಾನೂನು ಬಂತು, ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ. ಅದಕ್ಕಿಂತ ಮುಂಚೆನೂ ಇಂಡಿಯನ್ ಪೀನಲ್ ಕೋಡ್ ನಲ್ಲೇ ಇದನ್ನ ಸೇರಿಸಿದ್ರು. ಅದು ಸಾಕಾಗೋದಿಲ್ಲ ಅಂತ ಹೇಳಿ ಹೊಸದಾಗಿ ಕಾನೂನನ್ನ ಮಾಡಿದ್ರು. ಏನೇ ಕಾನೂನುಗಳನ್ನ ಮಾಡಿಕೊಂಡ್ರು ಕೂಡ ನಮ್ಮ ಮನಸ್ಸುಗಳನ್ನ ನಾವು ಬದಲಾಯಿಸಿಕೊಂಡಿದ್ರೆ, ನಮ್ಮ ನಡವಳಿಕೆಗಳನ್ನ ನಾವು ಬದಲಾಯಿಸಿಕೊಂಡಿದ್ರೆ, ನಮ್ಮ ಕರ್ತವ್ಯವನ್ನ ನಾವು ಅರ್ಥ ಮಾಡ್ಕೊಂಡಿದ್ರೆ, ನಮ್ಮ ಜೀವನ ಏತಕ್ಕೋಸ್ಕರ ಇದೆ. ನಾನು ಹೇಳಿದೆ 7 ಕೋಟಿ ಜನಸಂಖ್ಯೆಯಲ್ಲಿ ಬರೀ 7 ಲಕ್ಷ ನಿಮ್ಮನ್ನ ಆರಿಸಿದರೆ ಸರ್ಕಾರಿ ಕೆಲಸಕ್ಕೋಸ್ಕರ ಅಂತಂದ್ರೆ ಅದರ ಅರ್ಥ ಏನು? ನಿಮ್ಮಲ್ಲಿ ಏನೋ ಒಂದು ಆ ಶಕ್ತಿ ಇದೆ, ದೈವಿ ಶಕ್ತಿ ಇದೆ. ಸರ್ಕಾರದ ಕೆಲಸ ದೇವ್ರ ಕೆಲಸ, ದೇವ್ರು ಮಾಡ್ಬೇಕಾದಂತ ಕೆಲಸವನ್ನ ಸರ್ಕಾರಕ್ಕೆ ಕೊಟ್ಟು ಸರ್ಕಾರದ ಮುಖಾಂತರವಾಗಿ ನೀವೆಲ್ಲರೂ ಆ ಕೆಲಸ ಮಾಡಿ ಅಂತಂದು ಆ ಒಂದು ಪವಿತ್ರವಾದಂತಹ ಒಂದು ಕರ್ತವ್ಯವನ್ನ ನಿಮ್ಮೆಲ್ಲರ ಮೇಲೂ ಕೂಡ ಆ ಸರ್ಕಾರ ವಹಿಸಿದೆ. ಜೊತೆಗೆ ಆ ದೇವರು ಕೂಡ ನಮ್ಗೆ ಈ ಕರ್ತವ್ಯವನ್ನು ವಹಿಸಿದ್ದಾರೆ. ಅದನ್ನ ಸರಿಯಾದ ರೀತಿ ನಾವು ಮಾಡದೇ ಇದ್ರೆ ನಮಗೆ ಇವತ್ತಿಗೆ ತಾತ್ಕಾಲಿಕವಾಗಿ ಸುಖ ಕೊಡ್ಬೋದು, ಹಣ ಬರ್ಬೋದು, ಆಸ್ತಿ ಪಾಸ್ತಿಗಳು ಬರ್ಬೋದು, ಆದ್ರೆ ಅದು ಶಾಶ್ವತವಾಗಿ ಇರುತ್ತಾ ಅಂತ ಯೋಚನೆ ಮಾಡಬೇಕು. ಜಾತಸ್ಯ ಮರಣಂ ಧ್ರುವಂ ಅಂತ. ಹುಟ್ಟಿದ ವ್ಯಕ್ತಿ ಸಮಾಜ ಯಾವಾಗಿದ್ರೂ ಸಾಯಲೇಬೇಕು. ಹೋದಾಗ ನಮ್ಮನ್ನ ಇದ್ದಾಗ ಎಷ್ಟು ಜನ ನೆನೆಸ್ತಿದ್ರು, ಕೊಂಡಾಡ್ತಿದ್ರು, ನಮ್ಮನ್ನ ಪ್ರೀತಿ ಮಾಡ್ತಿದ್ರು. ನಾವು ಸತ್ತ ನಂತರನೂ ಕೂಡ ಆ ಒಂದು ಗೌರವವನ್ನ ನಾವು ಸಂಪಾದನೆ ಮಾಡಿ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ಬಿಟ್ಟೋಗ್ಬೇಕಾದಂತ ಅವಶ್ಯಕತೆ ಇದೆ ಇವತ್ತಿನ ದಿವಸ. ಸ್ನೇಹಿತರೆ, ಸಾಮಾನ್ಯವಾಗಿ ತಪ್ಪುಗಳಾಗಲ್ಲ ಅಂತ ನಾನು ಹೇಳಲ್ಲ, ಆದ್ರೆ ತಪ್ಪುಗಳು ಉದ್ದೇಶಪೂರಿತವಾಗಿರ್ಬಾರ್ದು, ದುರುದ್ದೇಶಪೂರಿತವಾಗಿ ಅವುಗಳನ್ನ ಮಾಡಬಾರ್ದು. ಈ ಎಲ್ಲಿ ಲಂಚ ಭ್ರಷ್ಟಾಚಾರ ನಡೆಯುತ್ತೆ, ಎಲ್ಲಿ ದುರಾಡಳಿತ ನಡೆಯುತ್ತೆ. ದುರಾಡಳಿತ ಅಂತಂದ್ರೆ 3 ಬಗೆಯಾದ ದುರಾಡಳಿತ ನಡೆಯೋದಕ್ಕೆ ಕೊಟ್ಟರೆ ಸಾಲದು, ಬಾಧ್ಯತೆಗಳನ್ನ ಕೊಟ್ಟರೆ ಸಾಲದು, ಅವ್ರಿಗೆ ಆ ಹಕ್ಕಿನ ಮುಖಾಂತರವಾಗಿ ತಲುಪಬೇಕಾದಂತ ಪ್ರತಿಯೊಂದು ಸವಲತ್ತುಗಳನ್ನು ಕೂಡ ತಲುಪಿಸಬೇಕಾದಂತ ಒಂದು ಕರ್ತವ್ಯ ನಮ್ಮೆಲ್ಲರ ಮೇಲೆ ಇವತ್ತಿನ ದಿವಸ ಇದೆ. ಸರಿಯಾದ ಸಮಯದಲ್ಲಿ ಸಂದರ್ಭೋಚಿತವಾಗಿ ಅವ್ರಿಗೆ ಆ ಕೆಲಸವನ್ನು ಮಾಡಿಕೊಡದೇ ಇದ್ರೆ, ಆ ಒಂದು ಅನುಕೂಲತೆ ಅವ್ರಿಗೆ ಸಿಗದೇ ಇದ್ರೆ ಯಾವುದೇ ಪ್ರಯೋಜನ ಇಲ್ಲ. ಉದಾಹರಣೆಗೆ ಹೇಳೋದಾದ್ರೆ, ನಾವು ಒಬ್ಬ ವಿಡೋ ಅಂದ್ರೆ ವಿಧವಾ ಪೆನ್ಷನ್ಗೋಸ್ಕರ ಒಂದು ಅರ್ಜಿ ಹಾಕ್ತಾಳೆ. 2 ಮಕ್ಕಳು ಇರುತ್ತೆ, ಗಂಡ ಇರಲ್ಲ, ಯಾರನ್ನು ತಂದಾಕೋರು ಇರೋದಿಲ್ಲ, ಆಸ್ತಿ ಪಾಸ್ತಿ ಇರೋದಿಲ್ಲ, ಏನೂ ಇರಲ್ಲ, ನೋ ಸೋರ್ಸ್ ಆಫ್ ಇನ್ಕಮ್. ಅಂಥವ್ರಿಗೆ ಅರ್ಜಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಆ ಅರ್ಜಿಯನ್ನ ತೀರ್ಮಾನ ಮಾಡದೆ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಇಟ್ಕೊಂಡ್ರೆ ಅದ್ರ ಪರಿಣಾಮ ಏನಾಗಬಹುದು ಅನ್ನೋದು ಒಂದು ಸಣ್ಣ ಉದಾಹರಣೆಯನ್ನ ನಾನು ಕೊಡೋದಕ್ಕೆ ಇಚ್ಛೆ ಪಡ್ತೀನಿ. ಮಕ್ಕಳನ್ನ ಸಾಕೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಮಕ್ಕಳಿಗೂ ಆದ್ರೂ ಸಾಕಾಗದಂತ ಸಂದರ್ಭದಲ್ಲಿ ಮಕ್ಕಳು ಕಳ್ಳರಾಗ್ಬೋದು, ದರೋಡೆಕೋರರಾಗ್ಬೋದು. ಇದಕ್ಕೆ ಯಾರು ಕಾರಣ? ಸಮಾಜ ಕಾರಣನ, ನಾವು ಕಾರಣನ, ಯಾರು ಕಾರಣ? ಒಟ್ಟಾರೆ ಇಡೀ ಸಿಸ್ಟಮ್ ಅನ್ನ ನಾವು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ವ್ಯವಸ್ಥೆನೇ ತಪ್ಪು ಅಂತ ಕಂಡು ಬರುತ್ತೆ. ಅವ್ರಿಗೆ ವ್ಯವಸ್ಥೆ ಮೇಲೆ ಜಿಗುಪ್ಸೆ ಹುಟ್ಟುತ್ತೆ. ಅವ್ರು ಯಾಕಪ್ಪ ಬೇಕು ಇಂಥ ಜೀವನ ಅಂತಕ್ಕಂಥ ಒಂದು ಪರಿಸ್ಥಿತಿ ತಂದು ಹುಟ್ಟುತ್ತೆ ಸಮಾಜ. ಅದಕ್ಕೋಸ್ಕರವಾಗಿ ನಾವು ಇವತ್ತಿನ ದಿವಸ ನಾವು ಸೇರಿರೋದು ಏನಕ್ಕಪ್ಪ ಅಂತಂದ್ರೆ, ಈ ಒಂದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡತಕ್ಕಂಥ ಒಂದು ಪ್ರತಿಜ್ಞೆಯನ್ನು ತಗೊಳ್ಳೋದು ಒಂದು ಕಡೆ, ಆದ್ರೆ ನಮ್ಮ ದುರಾಡಳಿತ ಏನಿದೆ, ಸರ್ಕಾರದ ಒಂದು ಕಾರ್ಯಾಂಗದಲ್ಲಿ ಎಲ್ಲೆಲ್ಲಿ ದುರಾಡಳಿತ ಇದೆ ಅಲ್ಲೆಲ್ಲನೂ ಕೂಡ ಸರಿಯಾದ ರೀತಿಯಲ್ಲಿ ಆಡಳಿತವನ್ನ ನಡೆಸೋದಕ್ಕೋಸ್ಕರವಾಗಿ ಸುಲಲಿತವಾದಂಥ ಒಂದು ಆಡಳಿತವನ್ನ ನಡೆಸಿ ಜನರಿಗೆ ಸಲ್ಲಬೇಕಾದಂತಹ ಹಕ್ಕು ಬಾಧ್ಯತೆಗಳನ್ನೆಲ್ಲವನ್ನು ಕೂಡ ಅವರಿಗೆ ಕೊಡಮಾಡ್ತಕ್ಕಂಥ ಒಂದು ಕೆಲಸವನ್ನ
ಮಾಡ್ತಕ್ಕಂಥ ಒಂದು ಕರ್ತವ್ಯ ನಿಮ್ಮ ಎಲ್ಲರ ಮೇಲೆ ಇವತ್ತಿನ ದಿವಸ ಇದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ 3 ಸ್ತರದಲ್ಲಿ ಅವನು ತಪ್ಪುಗಳನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ. ಒಂದು, ತನ್ನ ಕರ್ತವ್ಯ ವ್ಯಾಪ್ತಿಯಲ್ಲಿ ಮಾಡಬಾರದಂತ ಕೆಲಸಗಳನ್ನ ಮಾಡೋದು, ಅಂದ್ರೆ ಲಂಚ ತಗೊಳ್ಳೋದು, ನಮ್ಮವರು ತಮ್ಮವರು ಅಂತಂದು ಅಭಿಮಾನದಿಂದ ಕೆಲಸ ಮಾಡ್ಕೊಳ್ಳೋದು, ಮಿಕ್ನಾದವ್ರಿಗೆ ಮಾಡ್ಕೊಳ್ದೇ ಇರೋದು, ಕಾನೂನು ಯಾವುದನ್ನ ಮಾಡಬೇಡ ಅಂತ ಹೇಳಿದ್ದೆ ಅಂತ ಕಾನೂನು ವಿರುದ್ಧವಾದಂತ ಕೆಲಸಗಳನ್ನ ತನ್ನ ಕರ್ತವ್ಯ ವ್ಯಾಪ್ತಿಯಲ್ಲಿ ಮಾಡೋದ್ರ ಮುಖಾಂತರವಾಗಿ ಅದನ್ನ ಮಾಲ್ ಫೀಸನ್ಸ್ ಅಂತ ಕರಿತೀವಿ, ಮಾಲ್ ಆಕ್ಟಿವಿಟಿ ಅಂತ ಕರಿತೀವಿ, ಮಾಲ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ. ಇನ್ನೊಂದು ಮಿಸ್ ಅಡ್ಮಿನಿಸ್ಟ್ರೇಷನ್ ಅಂತಂದ್ರೆ ಮಾಡಬೇಕಾದಂತ ಕೆಲಸವನ್ನ ಮಾಡೋದು, ಆದ್ರೆ ಸರಿಯಾದ ರೀತಿಯಲ್ಲಿ ಸಮಯೋಚಿತವಾಗಿ ನಿಯಮಾನುಸಾರ ಮಾಡದೇ ಇರೋದು. ಅದರಿಂದ ನಿಯಮಾನುಸಾರ ಮಾಡದೇ ಇರೋದ್ರಿಂದ ಇನ್ನ ಸಮಸ್ಯೆಗಳು ಜಾಸ್ತಿ ಉದ್ಭವ ಆಗುತ್ತೆ ಹೊರತು ಅದು ಯಾವುದೇ ಸಾಲ್ವೇಷನ್ ಕೊಡೋದಕ್ಕೆ ಸಾಧ್ಯತೆ ಇಲ್ಲ. ಒಂದು ಆದೇಶ ಮಾಡಬೇಕಾದಂತ ಸಂದರ್ಭದಲ್ಲಿ ಬೇಕಂತ ಈಗ ಏನೋ ಉಪಲೋಕಾಯುಕ್ತರು ಬಂದಿದ್ದಾರಪ್ಪ, ಅವ್ರ ಕೇಸ್ ಬೇಗ ತೀರ್ಮಾನ ಮಾಡ್ಬಿಡ್ಬೇಕು ಅಂತಂದು ಅರ್ಜೆಂಟ್ ಆಗಿ ಒಂದು ಎಂಡಾರ್ಸ್ಮೆಂಟ್ ಕೊಟ್ಟು ಕ್ಲೋಸ್ ಮಾಡೋದು, ನಿಯಮಾವಳಿಗಳನ್ನ ಪಾಲನೆ ಮಾಡಿದ್ರೆ ಎಂಡಾರ್ಸ್ಮೆಂಟ್ ಕೊಡೋದು, ಆದೇಶಗಳನ್ನು ಮಾಡೋದು, ಸಮಯೋಚಿತವಾಗಿ ಮಾಡದೇ ಇರೋದು, ಅರ್ಜಿಗಳನ್ನ ಬಾಕಿ ಇಟ್ಕೊಂಡು ಪೆಂಡಿಂಗ್ ಇಟ್ಕೊಂಡು ವರ್ಷಾನ್ಗಟ್ಲೆ ಅದನ್ನ ತೀರ್ಮಾನ ಮಾಡದೇ ಇರೋದು, ಆಗಿಂದಾಗ್ಗೆ ಅವಶ್ಯಕತೆ ಇರ್ಲಿ ಬಿಡ್ಲಿ ಅವನಿಂದ ಏನೋ ಒಂದು ಉತ್ತರವನ್ನ ನಿರೀಕ್ಷೆ ಮಾಡ್ತಾ ಇರೋದು, ಅವ್ರಿಗೆ ಪ್ರತಿ ಸರಿನೂ ಒಂದು ನೋಟಿಸ್ ಕೊಡೋದು. ಸೊ ಇವೆಲ್ಲನೂ ಏನು ಸಮಯಕ್ಕೆ ಸರಿಯಾಗಿ ಸಂದರ್ಭೋಚಿತವಾಗಿ ಕೆಲಸ ಮಾಡದೇ ಇದ್ರೆ ಅದು ಮಿಸ್ಫೀಸೆನ್ಸ್ ಆಗುತ್ತೆ. ಅಂತಂದ್ರೆ ಸಮಯಕ್ಕೆ ಸರಿಯಾಗಿ ಅವನಿಗೆ ಕೊಡಬೇಕಾದಂತಹ ಹಕ್ಕು ಬಾಧ್ಯತೆಗಳನ್ನ ನಾವು ಅದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಮೂರನೇದಾಗಿ ನಾನ್ ಫೀಸೆನ್ಸ್ ಅಂತಂದ್ರೆ ಮಾಡಬೇಕಾದಂತ ಕೆಲಸವನ್ನ ಮಾಡದೇನೆ ಇರು. ನನ್ನ ಕರ್ತವ್ಯ ಇದೆ ಆದ್ರೂ ಕೂಡ ನಂದಲ್ಲ ಇದು ಕರ್ತವ್ಯ, ಇನ್ಯಾರ್ದೋ ಬೇರೆ ಮೇಲೆ ಹಾಕೋದು, ಇಲ್ಲಿಂದ ಅಲ್ಲಿಗೆ ಓಡಾಡಿಸೋದು, ಅಲ್ಲಿಂದ ಇಲ್ಲಿಗೆ ಓಡಾಡಿಸೋದು, ಒಂದು ಆಫೀಸಿಂದ ಇನ್ನೊಂದು ಆಫೀಸು, ಹೀಗೆ ಸುತ್ತಾಡಿಸ್ತಾ ಇರ್ತಕ್ಕಂಥದ್ದನ್ನ ನಾವೇನು ಕರಿತೀವಿ ಅಂತಂದ್ರೆ ನಾನ್ ಫೀಸೆನ್ಸ್. ಕೆಲಸ ಮಾಡದೇ ಇರ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಕೆಲಸವನ್ನೇ ಮಾಡದೇ ಇರ್ತಕ್ಕಂಥದ್ದು. ಈ 3 ಸ್ತರದಲ್ಲಿ ಯಾವುದೇ ಅಧಿಕಾರಿ ನಿಮ್ಮ ವ್ಯಾಪ್ತಿಯನ್ನ ನೋಡ್ಕೊಡಿ, ಈ 3 ಸ್ತರಗಳಲ್ಲಿ ನೀವು ತಪ್ಪು ಮಾಡತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅದಕ್ಕೋಸ್ಕರ ನಾವು ವ್ಯಾಪ್ತಿಯನ್ನ ಸರಿಯಾದ ಒಂದು ಟೈಮ್ ಟೇಬಲ್ ಹಾಕೋಬೇಕು. ನಾವು ಟೈಮ್ ಟೇಬಲ್ ಹಾಕೊಂಡು ಯಾವ್ಯಾವ ಕರ್ತವ್ಯವನ್ನ ಯಾವಾಗ ಮಾಡಬೇಕು, ಪ್ರತಿದಿನ ಮಾಡೋದು ಯಾವುದು, ವಾರಕ್ಕೊಂದ್ಸರಿ ಮಾಡ್ಬೇಕಾದ ಯಾವುದು, ತಿಂಗಳಿಗೊಂದ್ಸರಿ ನಾನು ಏನ್ ಮಾಡ್ಬೇಕು, ವಾರ್ಷಿಕವಾಗಿ ನಾನು ಏನೇನು ನನ್ನ ಇಂಟ್ರಾಸ್ಪೆಕ್ಷನ್ ಮಾಡ್ಕೋಬೇಕು, ನಾನು ಇದುವರೆಗೆ ಏನ್ ಮಾಡಿದೆ, ಅದರಿಂದ ಏನಾಯ್ತು, ಅದರ ಪರಿಣಾಮ ಏನು, ಜನಗಳಿಗೆ ಅದರಿಂದ ಅನುಕೂಲ ಆಗಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನೆಲ್ಲ ಪರಿಶೀಲನೆ ಮಾಡಿ ಮಾಡಬೇಕಾದಂತ ಒಂದು ಕರ್ತವ್ಯ ನಿಮ್ಮೆಲ್ಲರ ಮೇಲಿದೆ. ಅದಕ್ಕೋಸ್ಕರ ಎಲ್ಲೆಲ್ಲಿ ದುರಾಡಳಿತ ಬಂತು, ಸರ್ಕಾರವನ್ನ ಒಂದು ಹದ್ದುಬಸ್ನಲ್ಲಿ ಇಡಬೇಕಾದಂತ ಒಂದು ಕರ್ತವ್ಯ ಇದೆ. ಅದಕ್ಕೊಂದು ಒಳ್ಳೆ ಸಂಸ್ಥೆ ಬೇಕು ಅಂತಂತ ಮೊರಾರ್ಜಿ ದೇಸಾಯಿ ಅವರು ಹಿಂದೆ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು, ಆ ನಂತರ ಅವರ ಒಂದು ಲೀಡರ್ಶಿಪ್ ಈ ಸಂಸ್ಥೆಗಳನ್ನು ಮಾಡ್ಬೇಕಾ ಬೇಡವಾ ಅಂತಕ್ಕಂಥದ್ದನ್ನ ಸೆಂಟ್ರಲ್ ಗವರ್ಮೆಂಟ್ಗೋಸ್ಕರ ಲೋಕಪಾಲ್ ಅಂತ, ರಾಜ್ಯಗಳಿಗೋಸ್ಕರವಾಗಿ ಈ ಲೋಕಾಯುಕ್ತ ಸಂಸ್ಥೆಗಳನ್ನ ಮಾಡಿದ್ರು. ಇದು ಒಂದು ಸ್ವಾಯುಕ್ತತಾ ಸಂಸ್ಥೆ, ಇದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಸರ್ಕಾರದ ಅಧೀನದಲ್ಲಿ ಈ ಸಂಸ್ಥೆ ಕೆಲಸ ಮಾಡೋದಿಲ್ಲ. ನಾವ್ಯಾರು ಸರ್ಕಾರಿ ಅಧಿಕಾರಿಗಳಾಗಿ ಸರ್ಕಾರಿ ಸಂಸ್ಥೆಯ ಅಡಿಯಲ್ಲಿ ನಾವ್ಯಾವುದೇ ಕೆಲಸ ಮಾಡೋದಿಲ್ಲ. ಸರ್ಕಾರದ ಲೋಪದೋಷಗಳನ್ನ, ಸರ್ಕಾರದ ದುರಾಡಳಿತವನ್ನ, ಸರ್ಕಾರದ ಕಾರ್ಯಾಂಗದಲ್ಲಿರ್ತಕ್ಕಂಥ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತು ಸಾರ್ವಜನಿಕ ಅಧಿಕಾರಿಗಳ ಕರ್ತವ್ಯ ಲೋಪದ ಬಗ್ಗೆ ಕಂಡುಹಿಡಿದು ಸಮಸ್ಯೆ ಎಲ್ಲಿ ಉದ್ಭವಿಸುತ್ತೆ ಆ ಸಮಸ್ಯೆ ಪರಿಹಾರ ಮಾಡೋದ್ರ ಜೊತೆಗೆ ಕರ್ತವ್ಯ ಲೋಪಕ್ಕೂ ಸಹ ಸರಿಯಾದ ರೀತಿ ಅವರಿಗೆ ಶಿಕ್ಷೆಯನ್ನು ಕೊಡಮಾಡ್ತಕ್ಕಂಥ, ಮತ್ತು ಅಕಸ್ಮಾತ್ ದುರುದ್ದೇಶಪೂರಿತವಾಗಿ ಮಾಡಿಲ್ಲ, ನಿಧಾನ ಆಗಿರ್ಬೋದು, ಅವರ ಕರ್ತವ್ಯ ವ್ಯಾಪ್ತಿನೂ ಹೆಚ್ಚಿರ್ಬೋದು, ಇದನ್ನೆಲ್ಲ ಪರಿಗಣನೆ ಮಾಡಿ ಶಿಕ್ಷೆ ಕೊಡ್ಬೇಕಾ ಬೇಡವಾ, ಅಥವಾ ಎಚ್ಚರಿಕೆ ಕೊಡ್ಬೇಕಾ ಬೇಡವಾ, ಮೊದಲು ಸಮಸ್ಯೆ ಏನು, ಈ ಸಮಸ್ಯೆ ಪರಿಹಾರಕ್ಕೋಸ್ಕರವಾಗಿ ನಾವು ಹೆಚ್ಚಿನ ಕಾಳಜಿಯನ್ನು ನಾವಿವತ್ತಿನ ದಿವಸ ವಹಿಸಬೇಕಾದಂತ ಸಂದರ್ಭ ಬದುಕಿದೆ. ನಾನು ಈಗಾಗಲೇ ಹೇಳಿದೆ, ಅಭಿವೃದ್ಧಿ ಕಾರ್ಯಗಳನ್ನ ನಾವು ಹಮ್ಮಿಕೊಳ್ಳೋದ್ರ ಮುಖಾಂತರವಾಗಿ ಜನಗಳಿಗೆ ಇನ್ನೂ ಹತ್ತಿರ ಆಗ್ತಾ ಇದೀವಿ. ಆರೋಗ್ಯದ ವ್ಯವಸ್ಥೆ ಇರಬೇಕು. ಪ್ರತಿಯೊಂದು ಮಗುವು ಕೂಡ ತಾಯಿ ಗರ್ಭಕ್ಕೆ ಬಂದಾಗಲಿಂದ ಸತ್ತ ನಂತರನೂ ಕೂಡ ಅದರ ಹಕ್ಕು ಬಾಧ್ಯತೆಗಳು ಉಳ್ಕೊಳ್ಳೋದು. ಸತ್ತ ಮೇಲೂ ಕೂಡ ಕೂಡಿರ್ತಕ್ಕಂಥ ಹೆಣನ ಯಾವುದೇ ಅಧಿಕಾರಿ ಪರ್ಮಿಷನ್ ಇಂದ ತೆಗೆಯೋಕ್ ಬರೋದಿಲ್ಲ, ಅಧಿಕಾರ ಇರೋದಿಲ್ಲ. ಅದನ್ನ ತಾಯಿ ಗರ್ಭದಲ್ಲಿ ಮಗು ಬಂತು ಅಂದ ತಕ್ಷಣ ಅದನ್ನ ಹೆಣ್ಣು ಮಗುವ ಗಂಡು ಮಗುವ ಅಂತ ಕೂಡ ಚೆಕ್ ಮಾಡೋಗಿಲ್ಲ, ಅಬಾರ್ಷನ್ ಮಾಡಿಸೋಗಿಲ್ಲ. ಆ ಮಗು ಒಂದು ಆರೋಗ್ಯಕರ ರೀತಿಯಲ್ಲಿ ತನ್ನ ಜನ್ಮವನ್ನು ತಾಳಿ ಇಲ್ಲಿ ಜೀವನವನ್ನು ನಡೆಸ್ತಕ್ಕಂಥ ಒಂದು ಸಿಸ್ಟಮ್ ನಮ್ಮ ಒಂದು ರಾಜ್ಯಾಂಗ ವ್ಯವಸ್ಥೆಯಲ್ಲಿ ಮತ್ತು ಈ ಸಂವಿಧಾನದಲ್ಲಿ ದತ್ತವಾದಂತಹ ಒಂದು
ಒಂದು ಹಕ್ಕು ಬಾಧ್ಯತೆಗಳನ್ನ ನಾವು ಅವತ್ತಿನ ದಿವಸ ಕೊಟ್ಟಿದ್ದೀವಿ. ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಕೂಡ ಯಾವ ರೀತಿ ಉತ್ತಮವಾದಂತಹ ಒಂದು ಜೀವನ ಮಾಡಬೇಕು, ರೈಟ್ ಟು ಲೈಫ್ ಅಂತ ಸುಪ್ರೀಂ ಕೋರ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೇಳುತ್ತೆ. ರೈಟ್ ಟು ಲೈಫ್ ಅಂತಂದ್ರೆ ನಾಯಿ ನರಿಗಳ ತರ ಇದ್ದು ಜೀವನ ಮಾಡಿ ಸಾಯೋದಲ್ಲ, ಉತ್ತಮವಾದಂತಹ ಒಂದು ಜೀವನವನ್ನ ಮಾಡಬೇಕು. ಅದಕ್ಕೋಸ್ಕರ ನಾವಿದೆಲ್ಲ ಸಂವಿಧಾನವನ್ನ, ಕಾನೂನುಗಳನ್ನ ನಾವು ಇವತ್ತಿನ ದಿವಸ ಎಲ್ಲ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಟೊಂಕ ಕಟ್ಟಿ ಇವತ್ತಿನ ದಿವಸ ನಿಂತರೆ ಮಾತ್ರ ಅದು ಸಾಧ್ಯತೆ ಆಗೋದಕ್ಕೆ ಸಾಧ್ಯತೆ ಇದೆ. ಇಡೀ ರಾಷ್ಟ್ರದಲ್ಲಿ ನಾವು ಈಗ ಕಾಣ್ತಾ ಇರೋದು ಹಾಹಾಕಾರ ಎದ್ದು ಕಾಣ್ತಾ ಇದೆ. ಆರೋಗ್ಯ ವ್ಯವಸ್ಥೆ ಹದಗೆಟ್ಟಿರ್ಬೋದು, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಸಮಯಕ್ಕೆ ಸರಿಯಾಗಿ ಬೀಜ ಕೊಡದಿದ್ರೆ ರೈತ ಏನ್ ಮಾಡ್ಬೇಕು? ಸಮಯಕ್ಕೆ ಸರಿಯಾಗಿ ಆರೋಗ್ಯ ವ್ಯವಸ್ಥೆ, ಆಸ್ಪತ್ರೆಗಳಲ್ಲಿ ವೈದ್ಯರು ಸರಿಯಾದ ರೀತಿಯಲ್ಲಿ ವೈದ್ಯಕೀಯ ಸವಲತ್ತುಗಳನ್ನು ಕೊಡದೇ ಇದ್ರೆ ಏನ್ ಮಾಡ್ಬೇಕು? ಎಷ್ಟೋ ತಾಪತ್ರಯಗಳು, ತೊಂದರೆಗಳು ಇದೆ. ಸವಲತ್ತುಗಳನ್ನು ನಾವು ಕೊಟ್ಟಿದ್ದೀವಿ, ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಮಾಡ್ಕೊಂಡಿದ್ದೀವಿ, ಆದ್ರೂ ಅದು ಜನಗಳಿಗೆ ಹತ್ತಿರವಾಗ್ತಾ ಇಲ್ಲ, ಅದನ್ನು ತಲುಪ್ತಾ ಇಲ್ಲ ಎಲ್ಲೋ. ಅದಕ್ಕೋಸ್ಕರವಾಗಿ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು 3 ದಿನಗಳ ಕಾರ್ಯಕ್ರಮಗಳನ್ನು ಮುಗಿಸಿ ಇವಾಗ 1 ದಿನದ ಕಾರ್ಯಕ್ರಮಕ್ಕೆ ಮತ್ತೆ ಬಂದಿದ್ದೇವೆ. ಇವತ್ತು ಸುಮಾರು ನಾವಿವತ್ತಿನ ದಿವಸ ಆರಿಸ್ಕೊಂಡು ಬಂದಿದ್ದೇವೆ. ಜಿಲ್ಲಾಧಿಕಾರಿಗಳು ಮತ್ತು ಸಿಇಒರವರು ಮತ್ತು SP ರವರು ಮತ್ತು ನಮ್ಮ SP ರವರು ಅವರೆಲ್ಲ ಕೂತ್ಕೊಂಡು ಅವ್ರಿಗೀಗ 1 ತಿಂಗಳ ಮುಂಚೆನೇ ಆ ಒಂದು ಪ್ರಕರಣಗಳ ಎಲ್ಲ ಒಂದು ಲಿಸ್ಟ್ ಅನ್ನು ಅವರಿಗೆ ಕಳಿಸ್ಕೊಟ್ಟಿದ್ದೆ. ಅವರು ಕೂಡ ತಮ್ಮ ಆಂತರಿಕವಾದಂತಹ ಒಂದು ಸಭೆಗಳನ್ನು ನಡೆಸಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಕೂಡ ಸರಿಯಾದ ರೀತಿಯಲ್ಲಿ ನಿರ್ದೇಶನಗಳನ್ನು ನೀಡಿ ಆದಷ್ಟು ಜನಗಳಿಗೆ ಅವರ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲ, ಜನಗಳು ಕೂಡ ಇದನ್ನ ಕಾನೂನನ್ನು ಅರಿತುಕೋಬೇಕಾದಂತ ಅವಶ್ಯಕತೆ ಇದೆ. ನಾವೆಷ್ಟೋ ಪ್ರಕರಣಗಳನ್ನು ನೋಡಿದೀವಿ. ನಮ್ಮ ಲೋಕಾಯುಕ್ತ ಸಂಸ್ಥೆಗೆ ಬರೋದ್ರಲ್ಲಿ 50%ಗಿಂತ ಹೆಚ್ಚು ಪ್ರಕರಣಗಳು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ದೂರುಗಳನ್ನು ಕೂಡ ಕೊಟ್ಟಿರ್ತಾರೆ. ಮೇಲ್ಮನವಿ ಸಲ್ಲಿಸ್ತಕ್ಕಂಥ ಎಲ್ಲೆಲ್ಲಿ ಅವಕಾಶಗಳಿರ್ತದೆ, ಕೋರ್ಟ್ಗೆ ಹೋಗ್ತಕ್ಕಂಥ ಅವಕಾಶಗಳು ಎಲ್ಲೆಲ್ಲಿರುತ್ತೆ, ಹೈಕೋರ್ಟ್ಗೆ ಹೋಗ್ತಕ್ಕಂಥ ಅವಕಾಶಗಳು ಎಲ್ಲೆಲ್ಲಿರುತ್ತೆ, ಮೇಲ್ಮನವಿ ಸಲ್ಲಿಸೋದಕ್ಕೆ ಅಧಿಕಾರಿಗಳ ವರ್ಗದಲ್ಲೇ ಮೇಲ್ಮನವಿ ಸಲ್ಲಿಸೋದಕ್ಕೆ ಎಲ್ಲೆಲ್ಲಿ ಅವಕಾಶ ಇರುತ್ತೆ, ಅವೆಲ್ಲವನ್ನೂ ನಮಗೆ ತಂದುಕೊಡ್ತಾರೆ. ಗಂಡ ಹೆಂಡತಿ ಜಗಳ, ಅದನ್ನು ನಮಗೆ ಒಂದು ಅರ್ಜಿ ಕೊಡ್ತಾರೆ. ಅಣ್ತಮ್ಮಂದ್ರ ಜಗಳ, ಅದನ್ನು ನಮಗೆ ಒಂದು ಅರ್ಜಿ ಕೊಡ್ತಾರೆ. ಖಾಸಗಿ ವ್ಯಕ್ತಿಗಳ ನಡುವೆ ನಡೀತಕ್ಕಂಥ ಒಂದು ಪ್ರಕರಣಗಳನ್ನ ನಾವು ತೀರ್ಮಾನ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ನ್ಯಾಯಾಲಯನೇ ತೀರ್ಮಾನ ಮಾಡಬೇಕಾದಂತಹ ಪ್ರಕರಣಗಳನ್ನು ನಾವು ತೀರ್ಮಾನ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಗಂಡ ಹೆಂಡತಿ ಜಗಳ ಬಂತು, ಡೈವೋರ್ಸ್ ಕೊಡಿ ಅಂತಂದ್ರೆ ಲೋಕಾಯುಕ್ತ ಸಂಸ್ಥೆಯಲ್ಲಿ ಡೈವೋರ್ಸ್ ಏನು ಕೊಡೋದು? ಅದು ನ್ಯಾಯಾಂಗನೇ ಮಾಡಬೇಕಾದಂತ ಒಂದು ಕೆಲಸ. ಅದಕ್ಕೋಸ್ಕರವಾಗಿ ನಾವು ಇವತ್ತಿನ ದಿವಸ ಕೆಲವೊಂದು ಪ್ರಕರಣಗಳನ್ನು ನಾನು ನೋಡಿದಾಗೆ ಮೇಲ್ಮನವಿ ಸಲ್ಲಿಸಿರ್ತಾರೆ, ನಮ್ಗೆ ಹೇಳಿರೋದಿಲ್ಲ. ಆ ಮೇಲ್ಮನವಿ ಪ್ರಕರಣ ಬಾಕಿ ಇದ್ದಾಗ, ಆ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣಗಳು ಬಾಕಿ ಇದ್ದಾಗ, ಉಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇದ್ದಾಗ ನಾವು ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಅದರ ನಂತರ ಒಂದು ವೇಳೆ ಎಲ್ಲರೂ ಕರ್ತವ್ಯ ಲೋಪ ಆಗಿದೆ ಅಂತಂದು ಆ ನ್ಯಾಯಾಲಯಗಳೆಲ್ಲರೂ ಹೇಳಿ ಅದನ್ನ ತಂದುಕೊಟ್ರೆ ಅವಾಗ ಕ್ರಮ ತಗೋಬೋದೇ ಹೊರತು ಮಧ್ಯದಲ್ಲೇ ನಿರ್ಣಯ ನಾವು ತಗೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ. ಪ್ರಾಧಿಕಾರದ ಮೆಂಬರ್ ಸೆಕ್ರೆಟರಿಯನ್ನು ಇವತ್ತು ನಮ್ಮ ಜೊತೆಯಲ್ಲಿ ಕರ್ಕೊಂಡು ಕೂಡಿಸ್ಕೊಂಡಿದ್ದೀವಿ. ಎಲ್ಲೆಲ್ಲಿ ನಿಮ್ಮ ದೂರುದಾರರಿಗೆ 3 ಲಕ್ಷ ಆದಾಯಕ್ಕಿಂತ ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇದೆ, ಹೆಂಗಸರಿದ್ದೀರಿ, SC ST ಪರಿಶಿಷ್ಟ ಜಾತಿ ಮತ್ತು ವರ್ಗ ಇವುಗಳ ಸಂಬಂಧಪಟ್ಟಂತ ಜನಗಳಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಮೇಲ್ಮನವಿ ಸಲ್ಲಿಸುವ ಕಡೆ, ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಹಾಕ್ತಕ್ಕಂಥ ಕಡೆ, ನ್ಯಾಯಾಲಯಕ್ಕೆ ದಾವೆ ಸಲ್ಲಿಸ್ತಕ್ಕಂಥ ಕಡೆ ಎಲ್ಲ ಉಚಿತವಾದಂತ ಒಂದು ಕಾನೂನು ನೆರವು ಮತ್ತು ಕಾನೂನಿನ ಅರಿವು ಕಾರ್ಯಕ್ರಮಗಳನ್ನ ಕೂಡ ಅವರು ಮಾಡ್ತಾ ಇದ್ದಾರೆ. ಅಂತ ಒಂದು ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಹೋಗ್ಬೇಕು, ಮೇಲ್ಮನವಿ ಹಾಕ್ಬೇಕಾಗಿತ್ತು ಅಂತಂದು ನಮ್ಮಲ್ಲಿ ಅರ್ಜಿ ಕೊಟ್ಟಿದ್ರೆ, ನಮ್ಮಲ್ಲಿ ಎಷ್ಟು ವರ್ಷ ಅರ್ಜಿ ಪೆಂಡಿಂಗ್ ಇಟ್ಕೊಂಡಿದ್ರು ಅದನ್ನ ನಾವು ತೀರ್ಮಾನ ಮಾಡ್ಲಿಕ್ಕೆ ಆಗಲ್ಲ. ಯಾವತ್ತೋ ಒಂದ್ ದಿವಸ ಅದಕ್ಕೊಂದು ಎಂಡಾರ್ಸ್ಮೆಂಟ್ ಅನ್ನು ಕೊಟ್ಟು, ನೋಡಪ್ಪ ನೀನ್ ಮೇಲ್ಮನವಿಗೆ ಹೋಗ್ಬೇಕು, ಮೇಲ್ಮನವಿ ಹಾಕು ಅಂತ ಹೇಳಿ ಅವ್ರು ವಾಪಸ್ ಕೊಡ್ಬೇಕಾಗುತ್ತೆ. ಅದರಿಂದ ಆದಷ್ಟು ಶೀಘ್ರವಾಗಿ ಅದನ್ನ ನೀವು ಈಗಲೇನೆ ಮನಗಂಡು ಅದನ್ನ ಹಾಕೊಂಡ್ರೆ ಅಂತ ವ್ಯಕ್ತಿಗಳು 3 ಲಕ್ಷಕ್ಕಿಂತ ಆದಾಯ ಕಮ್ಮಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಉಚಿತವಾದಂತ ಒಂದು ಕಾನೂನಿನ ನೆರವನ್ನು ಕೊಡೋದಕ್ಕೂ ಕೂಡ ನಾವು ಇವತ್ತು ಅವ್ರನ್ನ ಇಟ್ಕೊಂಡಿದ್ದೇವೆ. ಅಂತ ಪ್ರಕರಣಗಳಿದ್ರೆ ನಾನೇ ಅದನ್ನ ಪರಿಶೀಲನೆ ಮಾಡ್ತೀನಿ. ಪ್ರತಿಯೊಂದು ಪ್ರಕರಣಗಳನ್ನು ಕೂಡ ಎಲ್ಲೆಲ್ಲಿ ಆ ನಿರ್ದೇಶನಗಳನ್ನು ಕೊಡ್ಬೋದು ಅದನ್ನೆಲ್ಲ ನಿಮಗೆ ಕಾನೂನಾತ್ಮಕವಾಗಿ ಕಾನೂನು ಸಲಹೆಯನ್ನು ಕೂಡ ನಾವು ಇವತ್ತಿನ ದಿವಸ ಕೊಡೋರಿದ್ದೇವೆ. ಕೊನೆಯದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸುಮಾರು ನಾನು 30 ಜಿಲ್ಲೆಗಳನ್ನು ಈಗಾಗಲೇ ಸುತ್ತಿದ್ದೀವಿ. ಪ್ರಾಧಿಕಾರದ ಮೆಂಬರ್ ಸೆಕ್ರೆಟರಿಯನ್ನು ಇವತ್ತು ನಮ್ಮ ಜೊತೆಯಲ್ಲಿ ಕರ್ಕೊಂಡು ಕೂಡಿಸ್ಕೊಂಡಿದ್ದೀವಿ.
ಎಲ್ಲೆಲ್ಲಿ ನಿಮ್ಮ ದೂರುದಾರರಿಗೆ 3 ಲಕ್ಷ ಆದಾಯಕ್ಕಿಂತ ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇದೆ, ಹೆಂಗಸರಿದ್ದೀರಿ, SC ST ಪರಿಶಿಷ್ಟ ಜಾತಿ ಮತ್ತು ವರ್ಗ ಇವುಗಳ ಸಂಬಂಧಪಟ್ಟಂತ ಜನಗಳಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಮೇಲ್ಮನವಿ ಸಲ್ಲಿಸುವ ಕಡೆ, ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಹಾಕ್ತಕ್ಕಂಥ ಕಡೆ, ನ್ಯಾಯಾಲಯಕ್ಕೆ ದಾವೆ ಸಲ್ಲಿಸ್ತಕ್ಕಂಥ ಕಡೆ ಎಲ್ಲ ಉಚಿತವಾದಂತ ಒಂದು ಕಾನೂನು ನೆರವು ಮತ್ತು ಕಾನೂನಿನ ಅರಿವು ಕಾರ್ಯಕ್ರಮಗಳನ್ನ ಕೂಡ ಅವರು ಮಾಡ್ತಾ ಇದ್ದಾರೆ. ಅಂತ ಒಂದು ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಹೋಗ್ಬೇಕು, ಮೇಲ್ಮನವಿ ಹಾಕ್ಬೇಕಾಗಿತ್ತು ಅಂತಂದು ನಮ್ಮಲ್ಲಿ ಅರ್ಜಿ ಕೊಟ್ಟಿದ್ರೆ, ನಮ್ಮಲ್ಲಿ ಎಷ್ಟು ವರ್ಷ ಅರ್ಜಿ ಪೆಂಡಿಂಗ್ ಇಟ್ಕೊಂಡಿದ್ರು ಅದನ್ನ ನಾವು ತೀರ್ಮಾನ ಮಾಡ್ಲಿಕ್ಕೆ ಆಗಲ್ಲ. ಯಾವತ್ತೋ ಒಂದ್ ದಿವಸ ಅದಕ್ಕೊಂದು ಎಂಡಾರ್ಸ್ಮೆಂಟ್ ಅನ್ನು ಕೊಟ್ಟು, ನೋಡಪ್ಪ ನಿನ್ ಮೇಲ್ಮನವಿಗೆ ಹೋಗ್ಬೇಕು, ಮೇಲ್ಮನವಿ ಹಾಕು ಅಂತ ಹೇಳಿ ಅವ್ರು ವಾಪಸ್ ಕೊಡ್ಬೇಕಾಗುತ್ತೆ. ಅದರಿಂದ ಆದಷ್ಟು ಶೀಘ್ರವಾಗಿ ಅದನ್ನ ನೀವು ಈಗಲೇ ಮನಗಂಡು ಅದನ್ನ ಹಾಕೊಂಡ್ರೆ ಅಂತ ವ್ಯಕ್ತಿಗಳು 3 ಲಕ್ಷಕ್ಕಿಂತ ಆದಾಯ ಕಮ್ಮಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಉಚಿತವಾದಂತ ಒಂದು ಕಾನೂನಿನ ನೆರವನ್ನು ಕೊಡೋದಕ್ಕೂ ಕೂಡ ನಾವು ಇವತ್ತು ಅವ್ರನ್ನ ಇಟ್ಕೊಂಡಿದ್ದೇವೆ. ಅಂತ ಪ್ರಕರಣಗಳಿದ್ರೆ ನಾನೇ ಅದನ್ನ ಪರಿಶೀಲನೆ ಮಾಡ್ತೀನಿ. ಪ್ರತಿಯೊಂದು ಪ್ರಕರಣಗಳನ್ನು ಕೂಡ ಎಲ್ಲೆಲ್ಲಿ ಆ ನಿರ್ದೇಶನಗಳನ್ನು ಕೊಡ್ಬೋದು ಅದನ್ನೆಲ್ಲ ನಿಮಗೆ ಕಾನೂನಾತ್ಮಕವಾಗಿ ಕಾನೂನು ಸಲಹೆಯನ್ನು ಕೂಡ ನಾವು ಇವತ್ತಿನ ದಿವಸ ಕೊಡೋರಿದ್ದೇವೆ. ಕೊನೆಯದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸುಮಾರು ನಾನು 30 ಜಿಲ್ಲೆಗಳನ್ನು ಈಗಾಗಲೇ ಸುತ್ತಿದ್ದೀವಿ. ಕೂಡ ನಮ್ಗೆ ಯಾವುದೇ ರೀತಿಯಾದಂತ ಅಡೆತಡೆ ಅಚಾತುರ್ಯ ಯಾವುದು ನಡೆದಿಲ್ಲ. ಯಾರು ಕೂಡ ಒಂದು ಉಚ್ಚ ಧ್ವನಿಯಲ್ಲೂ ಕೂಡ ಮಾತಾಡಿದ್ದಿಲ್ಲ ಅಂತ ಒಂದು ಕಾರ್ಯಕ್ರಮಗಳಲ್ಲಿ. ಎಲ್ಲರೂ ಕೂಡ ಉತ್ತಮವಾದಂತಹ ಸಹಕಾರವನ್ನ ಇದುವರೆಗೂ ನೀಡ್ತಾ ಬಂದಿದ್ದಾರೆ. ಸಾರ್ವಜನಿಕರು ಅಷ್ಟೇ. ಇಲ್ಲಿ ನಾವು ಸೇರಿರೋದು ನಮ್ಮ ಸಮಸ್ಯೆ ಪರಿಹಾರವಾಗೋದಕ್ಕೋಸ್ಕರವಾಗಿ ಮತ್ತು ಒಂದು ವೇಳೆ ದುರುದ್ದೇಶಪೂರಿತವಾಗಿ ಆಗಿದೆಯಾ ಅಂತ ಪರಿಶೀಲನೆ ಮಾಡೋದಕ್ಕೋಸ್ಕರವಾಗಿ. ಒಬ್ಬರ ಮೇಲೆ ಒಬ್ರಿಗೆ ಯಾರು ದ್ವೇಷ ಸಾಧಿಸೋದಕ್ಕೋಸ್ಕರ ಬಂದಿಲ್ಲ, ಅಥವಾ ಒಬ್ಬರ ಮೇಲೆ ಒಬ್ರು ಜಿದ್ದಾಜಿದ್ದಿಗೋಸ್ಕರ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಇವತ್ತಿನ ದಿವಸ ಬಂದಿಲ್ಲ. ಯಾರು ಕೂಡ ಒಬ್ಬರ ಮೇಲೊಬ್ರು ದೂರ ಹೇಳೋದಾಗ್ಲಿ, ನಿಮ್ಮ ಸಮಸ್ಯೆ ಏನು ಅದನ್ನ ಪರಿಶೀಲನೆ ಮಾಡೋಣ, ಅದನ್ನ ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಯಾರು ಕೂಡ ಉದ್ದೇಶಪೂರಿತವಾಗಿ ಮಾಡಿರ್ತಕ್ಕಂಥ ಸನ್ನಿವೇಶ ಇರೋದಿಲ್ಲ. ಆ ರೀತಿ ಏನಾದ್ರು ಇದ್ರೆ ಅದನ್ನ ಪರಿಶೀಲನೆ ಮಾಡೋಣ ಅಂತ ಹೇಳ್ತಾ, ಸಾರ್ವಜನಿಕರು ಕೂಡ ಇದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನ ಮಾಡಬೇಕು. ಅವರ ಒಂದು ಪ್ರಕರಣವನ್ನ ಕರೆಸಿದಾಗ ಬರಬೇಕು. ಆ ಪ್ರಕರಣದಲ್ಲಿ ಏನ್ ಪ್ರಾಬ್ಲಮ್ ಇದೆ, ಸಮಸ್ಯೆ ಏನಿದೆ, ಪರಿಹಾರ ಆಗಿದ್ರೆ ಪರಿಹಾರ ಆಗಿದೆ ಅಂತ ಹೇಳ್ಬೇಕು. ಪರಿಹಾರ ಆಗಿಲ್ಲದೆ ಇದ್ರೆ ಅವ್ರನ್ನ ಕೇಳ್ತೀವಿ, ಯಾಕೆ ಪರಿಹಾರ ಮಾಡಿಲ್ಲ, ಇನ್ನ ಏನ್ ಕಾರಣ, ಕಾನೂನಿನ ತೊಡಕಿದ್ಯಾ, ಏನು ಎತ್ತ ಅಂತಂದು. ಒಂದ್ ವೇಳೆ ಅವ್ರು ಮಾಡಕ್ ಆಗಲ್ಲ ಅಂತಂದ್ರೆ ಅವ್ರ ಕರ್ತವ್ಯ ಏನಪ್ಪಾ ಅಂತಂದ್ರೆ, ಒಂದು ಅರ್ಜಿ ಕೊಟ್ಟಂತ ಸಂದರ್ಭದಲ್ಲಿ, ಒಂದು ದೂರನ್ನು ಕೊಟ್ಟಂತ ಸಂದರ್ಭದಲ್ಲಿ, ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಅದನ್ನ ಪರಿಶೀಲನೆ ಮಾಡ್ಬೇಕು. ನನ್ನ ವ್ಯಾಪ್ತಿಯಲ್ಲಿ ಇದು ಬರ್ತದಾ, ಮೊದಲನೇ ಇದು. ನನ್ನ ವ್ಯಾಪ್ತಿಯಲ್ಲಿ ಬರಲಿಲ್ಲ ಅಂತಂದ್ರೆ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಮಾಡಿ ಕಳಿಸ್ಕೊಡ್ಬೇಕು ಕಚೇರಿಯಲ್ಲಿ. ನನ್ನ ವ್ಯಾಪ್ತಿಗೆ ಬರುತ್ತಾ ಅಂತಂದ್ರು ಅಂದಾಗ ಸಂದರ್ಭೋಚಿತವಾಗಿ ಸಮಯೋಚಿತವಾಗಿ ಆದಷ್ಟು ಶೀಘ್ರವಾಗಿ ಅದನ್ನ ಪರಿಶೀಲನೆ ಮಾಡಿ ಆ ಅರ್ಜಿಯನ್ನ ಕಾನೂನಾತ್ಮಕವಾಗಿ ಪರಿಹಾರ ಮಾಡಿಕೊಡ್ಬೇಕು. ಅದನ್ನ ಮಾಡದಿದ್ರೆ ಆ ಪೆಂಡಿಂಗ್ ಇಟ್ಕೊಂಡ್ರೆ ಸಮಸ್ಯೆಗಳು ಉದ್ಭವ ಆಗಬಹುದು. ಅದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಅಷ್ಟೇ, ನಿಮ್ಗೂ ಅಷ್ಟೇ, ಯಾರ ಮೇಲೇನು ದ್ವೇಷ ಸಾಧಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತಿನ ದಿವಸ ಅವ್ರು ನಿಮ್ಮ ಮೇಲೆ ದೂರು ಕೊಟ್ಟ ತಕ್ಷಣಕ್ಕೆ ಅವ್ರ ಮೇಲೆ ಯಾವುದೇ ಒಂದು ಉದ್ದೇಶಪೂರಿತವಾಗಿದೆ, ನಿಮಗೆ ದುರುದ್ದೇಶಪೂರಿತವಾಗಿ ಕೊಟ್ಟಿದ್ದಾರೆ ಅಂತ ಅರ್ಥ ಅಲ್ಲ. ಅವರ ಸಮಸ್ಯೆ ಕೋರ್ಟ್ ಹೋದ ತಕ್ಷಣಕ್ಕೆ ಜಗಳ ಆಡೋದಕ್ಕೆ ಹೋದ್ರು ಅಂತಲ್ಲ ಅರ್ಥ. ಹಕ್ಕು ಬಾಧ್ಯತೆಗಳನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಹೋಗಿದ್ದಾರೆ ಅಂತಂದು ಅರ್ಥ ಮಾಡ್ಕೋಬೇಕು. ನಾನು ಅದಕ್ಕೋಸ್ಕರ ನಿಮ್ಗೆಲ್ಲ ಹೇಳೋದು, ಒಂದು ನಮಗೆ ಪವಿತ್ರವಾದಂತ ಒಂದು ದೇವರು ವಹಿಸಿರ್ತಕ್ಕಂಥ ಒಂದು ಕರ್ತವ್ಯ. ಆ ಕರ್ತವ್ಯ ಪಾಲನೆಯಲ್ಲಿ ನಾವು ಹಿಂಜರಿಯೋದು ಬೇಡ. ಇದುವರೆಗೂ ನಾವು ಹೇಗಿದ್ವಿ ಅನ್ನೋದು ಮರ್ತು ಬಿಡೋಣ. ಇನ್ನು ಮುಂದೆ ನಾಳೆಯಿಂದ ಹೊಸ ಹೆಜ್ಜೆ ಇಡೋದಕ್ಕೆ ಪ್ರಯತ್ನ ಮಾಡೋಣ. ನಮಗೆಲ್ಲರಿಗೂ ಕೂಡ ಆ ಭಗವಂತ ಆ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳಿ, ಕೊನೆಯದಾಗಿ ನಮ್ಮ ಈ ವಿ ಗುಂಡಪ್ಪನವರೊಂದು ಗಮನ ಹೇಳ್ತಾರೆ. ಜನಜೀವನದಲ್ಲಿ ತಂದು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮರಳಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿ ಮಳೆಗನೆಗೆ, ಎಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಇದು ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ, ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸುತ್ತೆ. ಹುಲ್ಲು ಹುಟ್ಟಿದಾಗ ಬೆಟ್ಟದ ಬುಡದಲ್ಲಿ ಹುಟ್ಟುತ್ತಂತೆ. ಬೆಟ್ಟದ ಬುಡದಲ್ಲಿ ಹುಟ್ಟಿದೀನಲ್ಲ ನಾನೇನು ಪ್ರಯೋಜನ ಇಲ್ದಾಗ ಆಗ್ಬಿಡ್ತೀನೇನೋ ಅಂತ ಯೋಚನೆ ಮಾಡ್ತಿದ್ದಾಗ ಊರಿನ ದನಗಳೆಲ್ಲ ಹೋಗಿ ಆ ಹುಲ್ಲನ್ನು ಮೇಯಿತು ಅಂತೆ. ಆ ಮೇಯ್ದಾಗಂತ ಸಂದರ್ಭದಲ್ಲಿ ನನ್ನ ಜೀವನ ಸಾರ್ಥಕ ಆಯ್ತು. ಅಂದ್ರೆ ಹುಲ್ಲು ನಾನು ಹುಟ್ಟಿದ್ದೆ ಅದಕ್ಕೆ, ನನ್ನ ಕರ್ತವ್ಯ ಏನು ಅಂತ ದನಗಳು ನನ್ನನ್ನು ಮೇಯ್ದಾಗ ಅದಕ್ಕೆ ಅತ್ಯಂತ ಆತ್ಮಸಂತೋಷ ಅದಕ್ಕೆ. ಮನೆಗೆ ಮಲ್ಲಿಗೆ ಆಗೋದ್ರ ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿದ್ರು ಕೂಡ ಅವನದೇ ಆದಂತ ಒಂದು ಕರ್ತವ್ಯ ಇರುತ್ತೆ. ಹೌದು, ಜನ್ಮ ಜನ್ಮಾಂತರಕ್ಕೂ ತೀರ್ಸೋದಕ್ಕೋಸ್ಕರ ಹುಟ್ಟಬೇಕಾಗುತ್ತೆ. ಅದು ಮಾಡೋದು ಬೇಡ ಇವತ್ತಿನ ದಿವಸ.
ಮಾಡೋದಕ್ಕೆ, ಅವ್ರ ಮನೆಯನ್ನು ಉದ್ಧಾರ ಮಾಡೋದಕ್ಕೆ, ಒಂದು ಊರನ್ನು ಉದ್ಧಾರ ಮಾಡೋದಕ್ಕೆ ಕೈಂಕರ್ಯವನ್ನು ತೊಟ್ಟಾಗ ಇಡೀ ರಾಷ್ಟ್ರ ಉದ್ಧಾರ ಆಗುತ್ತೆ ಅಂತಂದು ಹೇಳ್ತಾರೆ. ಅದು ಮಾಡೋದಷ್ಟು ಸುಲಭ ಅಲ್ಲ. ಅದಕ್ಕೆ ಹೇಳ್ತಾರೆ, ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಯೇ. ಮಳೆ ಎಷ್ಟು ಸುರಿದ್ರು ತಾನೆ ಕಲ್ಲಿಗೆ ಏನಾಗುತ್ತೆ. ಹಾಗೆ ನಾವು ಅಚಲರಾಗಿರ್ಬೇಕು, ಕಟಿಬದ್ಧರಾಗಿರ್ಬೇಕು. ನಮ್ಮ ಕೆಲಸ ಮಾಡೋದ್ರಲ್ಲಿ ಯಾವುದಕ್ಕೂ ಜಗ್ಗಬಾರ್ದು, ಬಗ್ಗಬಾರ್ದು. ಲಂಚ ನಿಷೇಧ ಕಾಯ್ದೆ ಇದೆ, ಇರ್ಲಿ ಬಿಡ್ಲಿ, ನಾನಂತೂ ಲಂಚ ಮುಟ್ಟೋದಿಲ್ಲ, ನಾನು ಯಾವುದೇ ಇನ್ಫ್ಲೂಯೆನ್ಸ್ ಗೀಲ್ಡ್ ಆಗೋದಿಲ್ಲ, ನನ್ನ ಕರ್ತವ್ಯವನ್ನು ನಾನು ಸರಿಯಾದ ರೀತಿ ಮಾಡ್ತೀನಿ ಅಂತಕ್ಕಂಥ ಒಂದು ಶಬ್ದವನ್ನ ತಗೊಂಡಾಗ ಮಾತ್ರ ಕಲ್ಲಾಗ್ತೀವಿ. ಎಷ್ಟೇ ಮಳೆ ಸುರಿದ್ರು ನಮ್ಮ ಒಂದು ಪ್ರಿನ್ಸಿಪಲ್ಸ್ ಇಂದ, ಸಿದ್ಧಾಂತಗಳಿಂದ ಅಚಲರಾಗೋದಿಲ್ಲ. ಆದಾಗ ಮಾತ್ರ ಎಲ್ಲ ಸಕ್ಕರೆಯ ದೀನ ದುರ್ಬಲರಿಗೆ ಎಲ್ಲ ಕಾನೂನುಗಳನ್ನ, ನಿಯಮಾವಳಿಗಳನ್ನ ಮಾಡಿಕೊಂಡಿರೋದು ಪಾಪ ದೀನ ದುರ್ಬಲರು, ಸಮಸ್ಯೆಯಲ್ಲಿರ್ತಕ್ಕಂಥದ್ದು ಅವರಿಗೆ ಒಳಿತು ಮಾಡೋದು. ಆದ್ರಿಂದ ನಾವೆಲ್ಲ ಅದನ್ನ ಪಾಲನೆ ಮಾಡಿದಾಗ ಎಲ್ಲ ಸಕ್ಕರೆ ಆಗ್ತೀವಿ, ಜನಗಳಿಗೆ ಹತ್ತಿರವಾಗ್ತೀವಿ. ಎಲ್ಲರೂ ನಾವು ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಒಂದೇ ಕುಟುಂಬದವರು, ಇಡೀ ವಸುದೈವ ಕುಟುಂಬಕಂ, ಇಡೀ ರಾಷ್ಟ್ರನೇ ಒಂದು ಕುಟುಂಬ, ನಾವೆಲ್ಲ ಅದರಲ್ಲಿರ್ತಕ್ಕಂಥ ಭಾಗಿದಾರರು ಅಂತ ನಾವು ತಿಳ್ಕೊಂಡಾಗ ಮಾತ್ರ ಈ ಒಂದು ಕೈಂಕರ್ಯಕ್ಕೆ ಬೆಲೆ ಸಿಕ್ಕುತ್ತೆ ಅಂತ ಹೇಳ್ತಾ, ಕಾರ್ಯಕ್ರಮವನ್ನು ಬಹಳ ಉತ್ತಮವಾದಂಥ ರೀತಿಯಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಸಿಇಒರವರಿಗೆ ಮತ್ತು DC ರವರಿಗೆ, SP ರವರಿಗೆ, ನಿಮಗೆಲ್ಲರಿಗೂ ಕೂಡ ನಾನು ನಮ್ಮ ಲೋಕಾಯುಕ್ತ ಸಂಸ್ಥೆ ಕಡೆಯಿಂದ ಆಭಾರಿಯಾಗಿದ್ದೇನೆ ಅಂತ ಹೇಳಿ, ಕಾರ್ಯಗಳನ್ನು ಸರ್ಕಾರಗಳು ಮಾಡುತ್ತವೆ, ಬೇಕಾದಷ್ಟು ನಿಯಮಾವಳಿಗಳನ್ನು ಅದಕ್ಕೋಸ್ಕರವಾಗಿ ರಚನೆ ಮಾಡುತ್ತೆ. ಇದೆಲ್ಲ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಯಾತಕ್ಕೋಸ್ಕರ ಮಾಡ್ಕೊಂಡಿದ್ದೇವೆ ಅಂತ ಅನ್ನೋದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಭಾರತ ಸಂವಿಧಾನದಲ್ಲಿ ಒಟ್ಟಾರೆ ಅದರ ಉದ್ದೇಶ ಏನಪ್ಪ, ಸಂವಿಧಾನದ ಉದ್ದೇಶ ಅಂತಂದ್ರೆ ಎಲ್ಲರಿಗೂ ಕೂಡ ಸಮ ಪಾಲು ಸಿಕ್ಬೇಕು, ಎಲ್ಲರಿಗೂ ಸಮ ಬಾಳು ಸಿಕ್ಬೇಕು, ಮತ್ತು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆ ದೇಶದಲ್ಲಿ ಹುಟ್ಟಿದ ಮೇಲೆ ಉತ್ತಮವಾದಂಥ ಜೀವನ ನಡೆಸೋದಕ್ಕೆ ಅವ್ರಿಗೆ ಯಾವ ಯಾವ ರೀತಿಯಾದಂಥ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸವಲತ್ತುಗಳನ್ನ ಕೊಡ್ಮಾಡತಕ್ಕಂಥದ್ದು ಈ ಕಾನೂನುಗಳ ಮತ್ತು ಸಂವಿಧಾನದ ಮೂಲ ಮುಖ್ಯ ಉದ್ದೇಶ. ಇದಕ್ಕೋಸ್ಕರ ಬೇಕಾದಷ್ಟು ಹಕ್ಕು ಬಾಧ್ಯತೆಗಳನ್ನ ನಾವು ರಚನೆ ಮಾಡ್ಕೋತೀವಿ ಮತ್ತು ನಿಯಮಾವಳಿಗಳನ್ನ ರಚನೆ ಮಾಡ್ಕೊತೀವಿ. ಇದನ್ನ ಕಾನೂನೇತರವಾಗಿ ನಾವು ಅನುಷ್ಠಾನಗೊಳಿಸೋದಕ್ಕೆ ಸಾಧ್ಯತೆ ಇಲ್ಲ. ಕಾನೂನಾತ್ಮಕವಾಗಿ ಪ್ರತಿಯೊಂದನ್ನು ಕೂಡ ನಾವು ಅನುಷ್ಠಾನಗೊಳಿಸಬೇಕಾದಂತ ಅವಶ್ಯಕತೆ ಇರುತ್ತೆ. ಶಾಸಕಾಂಗ ಈ ರೀತಿ ಕಾನೂನುಗಳನ್ನು ಮಾಡಿ, ನಿಯಮಾವಳಿಗಳನ್ನು ಮಾಡಿ, ಪಬ್ಲಿಕ್ ಪಾಲಿಸಿ ಅಂತಂದ್ರೆ ಆ ಸರ್ಕಾರದ ಒಂದು ನಿಯಮಗಳಿಗೆ ಅನುಗುಣವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ತಕ್ಕಂಥದ್ದು ಪ್ರತಿಯೊಂದು ಸರ್ಕಾರಗಳ ಒಂದು ಕರ್ತವ್ಯ ಅದು. ಸೊ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಆಸ್ಪತ್ರೆಗಳಿರ್ಬೋದು, ರಸ್ತೆಗಳಿರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಬೇರೆ ನಾನಾ ವಿಧವಾದಂಥ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಸರ್ಕಾರ ಹಮ್ಮಿಕೊಳ್ಳುತ್ತೆ. ಅದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡುತ್ತೆ. ಯಾತಕ್ಕೋಸ್ಕರ ಮಾಡ್ತಾ ಇದೆ ಇವತ್ತಿನ ದಿವಸ? ನಮ್ಮ ಜನಗಳಿಗೆ ಅನುಕೂಲತೆ ಆಗಲಿ, ನಮ್ಮ ಜನಗಳು ಉತ್ತಮವಾದಂಥ ಒಂದು ಜೀವನವನ್ನ ಮಾಡಲಿ, ಯಾವುದೇ ತೊಂದರೆ ತಾಪತ್ರಯಗಳು ಇಲ್ಲದಂತೆ ಒಂದು ನ್ಯಾಯಯುತವಾದಂತಹ ಜೀವನವನ್ನು ಮಾಡೋದಕ್ಕೆ ಅವ್ರಿಗೆ ಏನೇನು ಅನುಕೂಲತೆಗಳು ಬೇಕು ಅದನ್ನು ಮಾಡಿಕೊಡೋದಕ್ಕೋಸ್ಕರವಾಗಿ ಈ ಎಲ್ಲ ಕಾನೂನುಗಳನ್ನ, ನಿಯಮಾವಳಿಗಳನ್ನ ನಾವೆಲ್ಲ ರಚಿಸಿಕೊಂಡಿದ್ದೇವೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ದೂರು ದುಮ್ಮಾನಗಳನ್ನ ಹೇಳಿಕೊಳ್ಳಲು ಬಂದಿರತಕ್ಕಂಥ ಮತ್ತು ಆದಷ್ಟು ಕಾದಿರ್ತಕ್ಕಂತಹ ದೂರುದಾರರೇ, ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಈ ತಾಲ್ಲೂಕಿಗೆ ಈ ದಿನದ ಕಾರ್ಯಕ್ರಮವನ್ನು ಬಿತ್ತರಿಸಿರ್ತಕ್ಕಂತಹ ಪತ್ರಿಕಾ ಪ್ರತಿನಿಧಿಗಳೇ, ಈ ಕಾರ್ಯಕ್ರಮ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 3ನೇ ಕಾರ್ಯಕ್ರಮ ನಾವು ಮಾಡ್ತಾ ಇರೋದು. ಹಿಂದೆ 3 ದಿನಗಳ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಂಡಿತ್ತು. ಆನಂತರ 2 ದಿನದ ಕಾರ್ಯಕ್ರಮ ಮಾಡಿದ್ವಿ. ಈಗ 1.5 ದಿನದ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಇಲ್ಲೇ ನನಗೆ ಅನಿರೀಕ್ಷಿತವಾದಂತಹ ಆರೋಗ್ಯದ ಏರುಪೇರು ಆದ ಕಾರಣವಾಗಿ ಅದನ್ನು ಇವತ್ತು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದಕ್ಕೋಸ್ಕರ ಬಂದಿದ್ದೇನೆ. ಎಲ್ಲ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮವಾದಂತಹ ಒಂದು ಸ್ಪಂದನೆ ನಮಗೆ ಮೊದಲಿನಿಂದಲೂ ಸಿಗ್ತಾ ಬಂದಿದೆ. ಇನ್ನೊಂದು ಕಾರ್ಯಕ್ರಮ ನಾನು ಸುಮಾರು ಉಪಲೋಕಾಯುಕ್ತನಾಗಿ 6 ತಿಂಗಳ ನಂತರ ಈ ತರ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಜನಗಳಿಗೆ ನಾವು ಅಧಿಕಾರಿಗಳು ಇನ್ನೂ ಹತ್ತಿರ ಆಗ್ತೀವಿ,
ಅವರ ಕಷ್ಟ ಸುಖಗಳು, ನೋವು ನಲಿವುಗಳನ್ನು ನಾವು ಸರಿಯಾದ ರೀತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ ಅಂತಕ್ಕಂಥ ಒಂದು ಯೋಚನೆಯನ್ನು ಮಾಡಿ 6 ತಿಂಗಳು ಈ ಒಂದು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ ವ್ಯಾಪ್ತಿ ಏನು, ಕಾಯ್ದೆ ಏನು ಹೇಳುತ್ತೆ, ನಿಯಮಾವಳಿಗಳು ಏನು ಹೇಳುತ್ತೆ, ಸಂವಿಧಾನ ಏನು ಹೇಳುತ್ತೆ, ಇದ್ರ ಬಗ್ಗೆ ಯಾಕೆ ಈ ಕಾನೂನಿನ ಒಂದು ಚೌಕಟ್ಟನ್ನು ಲೋಕಾಯುಕ್ತ ಸಂಸ್ಥೆಗೆ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥದ್ದೆಲ್ಲ ಪರಿಶೀಲನೆ ಮಾಡಿದ ನಂತರ 3 ದಿನಗಳ ಕಾರ್ಯಕ್ರಮಗಳನ್ನು, ಆಮೇಲೆ 2 ದಿನದ ಕಾರ್ಯಕ್ರಮಗಳನ್ನು ಈಗ ಮಾಡ್ತಾ ಬಂದಿದ್ದೀವಿ. ಮೊದಲು 3 ದಿನದ ಕಾರ್ಯಕ್ರಮ ಮಾಡೋದಂಥ ಸಂದರ್ಭದಲ್ಲಿ ತುಂಬ ಉತ್ತಮವಾದಂಥ ಸ್ಪಂದನೆ ಬಂತು. 1 ದಿನ ಪೂರ್ತಿ ದೂರುಗಳನ್ನು ಸ್ವೀಕಾರ ಮಾಡ್ತಕ್ಕಂಥ ಕೆಲಸನೇ ಆಯಿತು. 2ನೇ ದಿನ ಇದೇ ರೀತಿ ಪ್ರಕರಣಗಳ ವಿಲೇವಾರಿ ಮಾಡಿ, 3ನೇ ದಿನ ಸಂಬಂಧಪಟ್ಟ ಕೆಲವು ಕಚೇರಿಗಳನ್ನು ಅನಿರೀಕ್ಷಿತವಾಗಿ ಭೇಟಿ ನೀಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಸಹ ನಾವು ಸಾಕಷ್ಟು ಹಮ್ಮಿಕೊಂಡು ಇದುವರೆಗೂ ಕೂಡ ಉತ್ತಮವಾದಂಥ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದೇವೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಭಾರತದ ಸಂವಿಧಾನದಲ್ಲಿ ಉತ್ಕೃಷ್ಟವಾದಂತಹ ಅಂಗಗಳು 4 ಅಂಗಗಳು. ಭಾರತ ಸಂವಿಧಾನ ಕನ್ಸಿಡರ್ ಮಾಡಿರೋದು 3 ಅಂಗ ಆದರೂ ಕೂಡ ಇನ್ನೊಂದು ಪತ್ರಿಕಾ ರಂಗ, ಅದು ಕೂಡ ಈ 3 ಅಂಗಗಳಷ್ಟೇ ಬಹಳಷ್ಟು ಬಲಯುತವಾದಂತಹ ಒಂದು ಅಂಗ ಅಂತಂದ್ರೆ ತಪ್ಪಾಗಲಾರದು. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಇವತ್ತು ಶಾಸಕಾಂಗದಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಬೇಕಾದಷ್ಟು ನಾವು ಕಾನೂನುಗಳನ್ನು ನಾವು ನಮಗೋಸ್ಕರ ಮಾಡ್ಕೊಂಡಿದ್ದೇವೆ.